ನೋಡಿ, ಶ್ರೀರಾಮುಲು ಅವರಿಗೆ ಕಾಂಗ್ರೆಸ್ನಿಂದ, ಅದರಲ್ಲೂ ಸ್ವತಃ KPCC ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಒಂದು ಬಿಗ್ ಆಫರ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ. ನೋಡಿ, ಶ್ರೀರಾಮುಲು ಅವರು ಪರಿಶಿಷ್ಟ ಜಾತಿ ವಾಲ್ಮೀಕಿ ನಾಯಕ ಸಮುದಾಯದ ಲೀಡರ್. ಅವರು ಈಗ ಸಹಜವಾಗಿ BJPಯ ಕೆಲ ಬೆಳವಣಿಗೆಗಳಿಂದ ಬೇಸತ್ತಿದ್ದಾರೆ. ಅದು ನಿಮಗೆಲ್ಲ ಗೊತ್ತಿದೆ ಏನಾಗಿದೆ ಅಂತಲಿ. ಕೋರ್ ಕಮಿಟಿಯಲ್ಲಿ ಏನಾಗಿದೆ ಅಂತಲಿ ನಾನು ಪ್ರತ್ಯೇಕವಾಗಿ ವಿವರಿಸಲಿಕ್ಕೆ ಹೋಗೋದಿಲ್ಲ, ನಿಮಗೆಲ್ಲ ಗೊತ್ತಿರುವಂಥದ್ದು. ರಾಧಾ ಮೋಹನ್ ಅಗರ್ವಾಲ್ ಅವರು ಏನು ಹೇಳಿದ್ರು, ಶ್ರೀರಾಮುಲು ಅವರು ಯಾವ ರೀತಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು, ಜನಾರ್ದನ್ ರೆಡ್ಡಿ ಅವರ ಬಗ್ಗೆ ಹೇಗೆ ಬೇಸರವನ್ನು ಹೊರಹಾಕಿದ್ರು, ವಿಜೇಂದ್ರ ಅವರ ಮೌನ ಅವರಿಗೆ ಎಷ್ಟರ ಮಟ್ಟಿಗೆ ನೋವನ್ನು ತಂದಿದೆ ಎಲ್ಲ ನಿಮಗೆ ಗೊತ್ತಿದೆ. ನಾನೀಗ ಹೇಳಲಿಕ್ಕೆ ಹೊರಟಿರೋದು ಶ್ರೀರಾಮುಲು ಅವರಿಗೆ DK ಶಿವಕುಮಾರ್ ಅವರು ಕೊಟ್ಟಿರುವಂಥ ಆಫರ್ ಏನು, ಅದನ್ನು ಶ್ರೀರಾಮುಲು ಅವರು ಒಪ್ಕೊಳ್ತಾರಾ, ಒಪ್ಕೊಂಡ್ರೆ ಏನು, ಒಪ್ಪಿಕೊಳ್ಳದಿದ್ದರೆ ಏನು, ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ನಿಂದ ಶ್ರೀರಾಮುಲು ಅವರಿಗೆ ಈ ಆಫರ್ ಹೋಗಿದೆ, ಹಾಗೂ ಇದರ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಹಾಗೂ ಇದು ಯಾರಿಗೆ ಕೊಡ್ತಾ ಇರುವಂಥ ಟಕ್ಕರ್. ಎಸ್, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಶ್ರೀರಾಮುಲು ಅವರು ಬಹುಶಃ ವಾಲ್ಮೀಕಿ ಜನಾಂಗದಿಂದ ಒಬ್ಬ ಮಾಸ್ ಲೀಡರ್ ಅಂತಲೇ ಮೊಟ್ಟ ಮೊದಲ ಬಾರಿಗೆ ಕಳೆದ 2 ದಶಕಗಳಲ್ಲಿ ಯಾರಾದರೂ ಕಾಣಿಸ್ಕೊಂಡಿದ್ರೆ ಅದು ಶ್ರೀರಾಮುಲು ಅವರು. ಈಗ ಸತೀಶ್ ಜಾರಕಿಹೊಳಿ ಅವರೆಲ್ಲ ಇದ್ದಾರೆ, ಅವರೆಲ್ಲ ಹಾಗಂದರೆ ಸೈಲೆಂಟ್ ವರ್ಕರ್ಸ್. ಅವರು ಭಾಳ ಅಬ್ಬರ ಇರೋದಿಲ್ಲ, ಆದರೆ ಅಂಥದ್ದೊಂದು ಅಬ್ಬರವನ್ನು ತೋರಿಸಿ ಹಾಗೂ ಬಹುತೇಕ 224 ಕ್ಷೇತ್ರಗಳ ಪೈಕಿ ಎಷ್ಟು ಕ್ಷೇತ್ರಗಳಲ್ಲಿ ವಾಲ್ಮೀಕಿ ನಾಯಕ ಸಮುದಾಯದ ಜನರಿದ್ದಾರೋ ಅವರೆಲ್ಲರನ್ನೂ ತಲುಪುವಂಥ ಪ್ರಯತ್ನ ಮಾಡಿದಂತಹ ಲೀಡರ್ ಯಾರು ಅಂದರೆ ಅದು ಶ್ರೀರಾಮುಲು, ನೋ ಡೌಟ್ ಇನ್ ದಟ್. ಅಂತಹ ಶ್ರೀರಾಮುಲು ಅವರಿಗೆ ಯಾವುದೋ ಒಂದು ಬೈ ಎಲೆಕ್ಷನ್ ವಿಷಯವಾಗಿ ಅವ್ರ ತಲೆಗೆ ಸೋಲಿನ ಹಣೆಪಟ್ಟಿಯನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಿದಾಗ ಸಹಜವಾಗಿ ಅವರೊಂಥರ ಸಿಡಿದೆದ್ದ ಹಾಗೆ ಕಾಣಿಸ್ತಾ ಇದೆ. ಇಲ್ಲದೆ ಹೋಗಿದರೆ ಕರ್ನಾಟಕ ರಾಜ್ಯ BJPಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಎದುರುಗಡೆನೆ ಅವ್ರು ನೇರ ನೀವು ಬೇಡ ಅಂದರೆ ನಾವು ಪಾರ್ಟಿ ಬಿಟ್ಟು ಹೋಗ್ತೀವಿ ಬಿಡಿ ಅನ್ನೋ ಮಾತು ಹೇಳ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅವ್ರಿಗೆ ಬೇಸರ ಆಗಿದೆ. ಅವ್ರು ಹೇಳ್ತಾ ಇದ್ರು, ಮತ್ತೆ ಕಡೆಯ ದಿನ, ಕಡೆ ಕ್ಷಣದವರೆಗೂ, ಪ್ರಚಾರದ ಸಮಯ ಅಂತ್ಯ ಆಗುವವರೆಗೂ ಕೂಡ ನಾನು ಕ್ಷೇತ್ರದಲ್ಲೇ ನಿಂತು ಪ್ರಚಾರ ಮಾಡಿದ್ದೆ. ಯಾವುದು ಸಂಡೂರು ಬೈ ಎಲೆಕ್ಷನ್ ವಿಷಯ ಅವ್ರು ಹೇಳ್ತಿರೋದು. ಕೊನೆ ದಿನ ಇನ್ಫ್ಯಾಕ್ಟ್ ಶಿಗ್ಗಾಂವ್ಗೆ ಹೋಗಬೇಕಿತ್ತು. ನಾನು ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಪರ ಪ್ರಚಾರಕ್ಕೆ ಹೋಗಬೇಕಿತ್ತು, ಆದರೆ ಕ್ಯಾನ್ಸಲ್ ಮಾಡಿಕೊಂಡೆ. ಬಂಗಾರು ಹನುಮಂತು ಪರವಾಗಿ ಪ್ರಚಾರ ಮಾಡಬೇಕು ಅನ್ನುವ ಕಾರಣಕ್ಕಾಗಿ. ಆದರೆ ಇವತ್ತು ಸೋಲಿನ ಹೊಣೆಯನ್ನು ನನ್ನ ತಲೆ ಕಟ್ತೀರಿ ಅಂದರೆ, ಅದನ್ನು ನೋಡ್ಕೊಂಡು ವಿಜೇಂದ್ರ ಅವರು ಸುಮ್ಮನೆ ಕೂತ್ಕೋತಾರೆ ಅಂದರೆ, ಅದ್ಯಾರೋ ಜನಾರ್ದನ್ ರೆಡ್ಡಿ ಮಾತು ಕೇಳ್ಕೊಂಡು ಇಷ್ಟೆಲ್ಲ ಮಾಡ್ತೀರಿ ಅಂದರೆ, ಹಾಗಾದರೆ ನಾವು ಪಾರ್ಟಿಯಲ್ಲಿರೋದು ನಿಮ್ಗೆ ಇಷ್ಟ ಇಲ್ವಾ? ಇದೇ ಮಾತನ್ನು ಕೇಳಿದ್ರು ಶ್ರೀರಾಮುಲು ಅವರು. ನಾನು ಅದನ್ನು ಸವಿಸ್ತಾರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ನೇರವಾಗಿ DK ಶಿವಕುಮಾರ್ ಅವರು ಕೊಟ್ಟಿರುವಂಥ ಆಫರ್ ಏನು ಹಾಗೂ ಅದರ ಹಿನ್ನೆಲೆ ಏನು, ಶ್ರೀರಾಮುಲು ಅವರು ಅದನ್ನು ಒಪ್ಕೋತಾರ, ಇನ್ಫ್ಯಾಕ್ಟ್ DK ಶಿವಕುಮಾರ್ ಅವರ ಗುರಿ ಯಾರು? ಅವರು ಅಸ್ತ್ರವನ್ನು ತೋರಿಸೋದೇ ಒಂದು ಕಡೆ, ಆದರೆ ಅವರ ಗುರಿ ಇರೋದೇ ಇನ್ನೊಂದು ಕಡೆ. ಯಾವಾಗಲೂ DK ಶಿವಕುಮಾರ್ ಅವರ ಚದುರಂಗದ ಆಟ ಹೀಗೆ ಇರುತ್ತೆ. ಅವರ ಗುರಿ ಏನು ಅನ್ನೋದನ್ನು ನಾನು ಹೇಳ್ತೀನಿ. ನೋಡಿ, ಶ್ರೀರಾಮುಲು ಅವರಿಗೆ ಈಗ DK ಶಿವಕುಮಾರ್ ಅವರು ಕೊಟ್ಟಿರುವ ಆಫರ್ ಏನಪ್ಪ ಅಂದರೆ, ನೋಡಿ, ನೀವು ಕಾಂಗ್ರೆಸ್ಗೆ ಬನ್ನಿ, ನೀವು ಕಾಂಗ್ರೆಸ್ಗೆ ಬಂದದ್ದೇ ಆದರೆ ನಿಮಗೆ ಸೂಕ್ತ ಸ್ಥಾನಮಾನವನ್ನು ನೀಡಲಾಗುವುದು. ಸೂಕ್ತ ಸ್ಥಾನಮಾನ ಅಂದರೆ ಯಾವುದು, ಅದನ್ನು ಕೂಡ ಅವರು ಸಂದೇಶ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಕನಸು ಕಾಣ್ತಾ ಇದ್ದಾರಲ್ಲ, ಅವರೇನು ತಾನು CM ಆದರೆ ಏನು ಮಾಡ್ಬೋದು ಅನ್ನೋದನ್ನು ಅವ್ರು ಹೇಳ್ಬೋದು. ಅದನ್ನೇ ಹೇಳಿದ್ದಾರೆ, ತಾನು ಮುಖ್ಯಮಂತ್ರಿ ಆದರೆ ನಿಮಗೆ ಉಪಮುಖ್ಯಮಂತ್ರಿ ಸ್ಥಾನದ ಆಫರನ್ನು ಕೊಡ್ತೇವೆ. ಈ ರೀತಿಯ ಒಂದು ಆಫರ್ನ ಈಗ ಮುಂದಿಟ್ಟಿದ್ದಾರೆ. DK ಶಿವಕುಮಾರ್ ಅವ್ರ ಗುರಿ ಯಾರೀಗ? ಸತೀಶ್ ಜಾರಕಿಹೊಳಿ. ಸತೀಶ್ ಜಾರಕಿಹೊಳಿ ಅವರು ಯಾವ ಸಮುದಾಯಕ್ಕೆ ಸೇರಿದವರು? ಅವರು ಅದೇ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಸೇರಿದವರು. DK ಶಿವಕುಮಾರ್ ಅವರಿಗೆ ಹೇಗಾದರೂ ಮಾಡಿ ಅಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಹೊಡಿಬೇಕಾಗಿದೆ. ಹಾಗೆ ಹೊಡಿಬೇಕು ಅಂದರೆ ಅದೇ ಸಮುದಾಯದ ಮತ್ತೊಬ್ಬ ನಾಯಕ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಬೇಕಾಗಿದೆ. ಹಾಗೆ ಯಾರೂ ಇಲ್ಲ. ಹೀಗಾಗಿ ಅವರು ಶ್ರೀರಾಮುಲು ಅವ್ರನ್ನ ಕರೆತಂದು ಅವರಿಗೆ ಪಟ್ಟ ಕಟ್ಟುವ ಮೂಲಕ ಈ ಕಡೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಹೊಡೆಯುವ ಪ್ಲ್ಯಾನ್ನ ಮಾಡಿದ್ದಾರೆ. ಅದೇ ಕಾರಣಕ್ಕಾಗಿ ಈ ಆಫರ್ ಈಗ ಶ್ರೀರಾಮುಲು ಅವರ ಮುಂದೆ ಹೋಗಿದೆ. ಶ್ರೀರಾಮುಲು ಅವರು ಇಲ್ಲದೆ ಹೋಗಿದ್ದಿದ್ರೆ ಏಕಾಏಕಿ ಹೀಗೆ ಸಿಡಿದೆದ್ದು ಬಂದು ಮಾಧ್ಯಮಗಳ ಮುಂದೆ, ಅದು ರಾಷ್ಟ್ರೀಯ ನಾಯಕರ ವಿರುದ್ಧವೇ, ರಾಧಾ ಮೋಹನ್ ಅಗರ್ವಾಲ್ ಅಂದರೆ ಯಾರು? ರಾಷ್ಟ್ರೀಯ BJPಯ ಪ್ರತಿನಿಧಿಯಾಗಿ ಅವರು ರಾಜ್ಯ ಉಸ್ತುವಾರಿಗೆ ಬಂದಿರೋದು.
ಸೊ ಅಂಥವ್ರ ವಿರುದ್ಧವೇ ತಮ್ಮ ಆಕ್ರೋಶವನ್ನು ಬಹಿರಂಗವಾಗಿ ಹೊರಹಾಕ್ತಾರೆ ಅಂದರೆ ಪಕ್ಷದ 4 ಗೋಡೆಗಳ ನಡುವೆ ಅಸಮಾಧಾನ ಹೊರಹಾಕಿರೋದು ಬೇರೆ, ಆದರೆ ಕೋರ್ ಕಮಿಟಿ ಒಳಗೆ ಏನೇನೆಲ್ಲ ಆಯಿತು ಅಂಥೇಳಿ ಓಪನ್ ಆಗಿ ಹೇಳ್ತಾರಂದರೆ ಮತ್ತು ಅದಕ್ಕೆ ಕೋರ್ ಕಮಿಟಿ ಅಂತ ಯಾಕೆ ಕರಿಬೇಕು? ಅದಕ್ಕೆ ಅರ್ಥವೇ ಇಲ್ಲ. ಆ ದೃಷ್ಟಿಯಿಂದ ನೋಡೋದಾದರೆ ಶ್ರೀರಾಮುಲು ಅವರು ಇಷ್ಟರ ಮಟ್ಟಿಗೆ ಆಕ್ರೋಶ ಹೊರ ಹಾಕ್ತಾ ಇದ್ದಾರಂದರೆ ಅವರು ಸುಮ್ಮನೆ ಹೊರ ಹಾಕ್ತಾ ಇಲ್ಲ. ಅದರ ಹಿನ್ನೆಲೆ ಹೀಗಿದೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರೇನೋ ಶ್ರೀರಾಮುಲನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಡು ಬಂದು ಉದ್ಧಾರ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಅಲ್ಲ. ಅವರ ಉದ್ದೇಶ ಸತೀಶ್ ಜಾರಕಿಹೊಳಿ ಅವ್ರನ್ನ ಹೊಡಿಬೇಕು. ಅವ್ರನ್ನ ಹೊಡಿಬೇಕು ಅಂದರೆ ಇಲ್ಲಿ ಮತ್ತೊಬ್ಬ ಬೇಕು, ಅದು ಶ್ರೀರಾಮುಲು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕಾಣಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು DCM ಆಫರ್ ಕೊಟ್ಟು ಕೂಡಲೇ ಹೋಗ್ತಾರೆ ಅಂತ ಅಲ್ಲ. ಈ ರೀತಿ ಆಫರ್ ಬಹಳಷ್ಟು ಜನ ಕೊಟ್ಟು ಕರ್ಕೊಂಡು ಬಂದಿದ್ದಾರೆ. ಈಗ ಲಕ್ಷ್ಮಣ ಸವದಿ ಅವ್ರ ಕತೆ ಏನಾಯಿತು? ಇದೇ ಡಿ ಕೆ ಶಿವಕುಮಾರ್ ಅವರೇ ಕರ್ಕೊಂಡು ಬಂದಿದ್ದವ್ರನ್ನ. ಏನಾಯಿತು ಪರಿಸ್ಥಿತಿ? ಕಡೆಗೆ ಮಿನಿಸ್ಟ್ರೂ ಆಗಲಿಲ್ಲ. ಈ ರೀತಿ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ. ಹೀಗಿರುವಾಗ ಶ್ರೀರಾಮುಲು ಅವರು ಏಕಾಏಕಿ ಹೋಗ್ಬಿಡ್ತಾರಾ? ಅದು ದೂರದ ಮಾತು. ಏಕಾಏಕಿ ಹೋಗ್ಲಿಕ್ಕೆ ಯಾವ ಚುನಾವಣೆಯೂ ಇಲ್ಲ. ಯಾವಾಗಲೂ ಚುನಾವಣೆಯವರೆಗೂ ಕೂಡ ಪ್ರಮುಖ ನಾಯಕರು, ಈ ರೀತಿಯ ನಾಯಕರೆಲ್ಲ ಕಾಯ್ತಾರೆ, ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾರೆ. ಈಗ ನೋಡಿ, ಮತ್ತೆ ನನಗೆ ಈ ಎಲ್ಲ ಬೆಳವಣಿಗೆ ನೋಡುವಾಗ ಆ ಕಡೆ ಶ್ರೀರಾಮುಲು ಅವರ ವಿರುದ್ಧ ಜನಾರ್ದನ್ ರೆಡ್ಡಿ ಅವರಿಂದನೂ ದೂರು. ಜನಾರ್ದನ್ ರೆಡ್ಡಿ ಅವರು ಹೇಳಿದ ಕೂಡಲೇ ಹೈಕಮಾಂಡ್ ಕೇಳುತ್ತೆ ಅಂತ ಅಲ್ಲ, ರಾಜ್ಯಾಧ್ಯಕ್ಷರ ಕಡೆಯಿಂದ ಹೋಗಿರಬೇಕು. ಈ ಕಡೆ ವಿಜೇಂದ್ರ ಅವರು ಮೌನ ವಹಿಸಿದ್ದು ನೋಡಿದ್ರೆ ಅವ್ರದ್ದು ಕೂಡ ಮೌನಂ ಸಮ್ಮತಿ ಲಕ್ಷಣಂ, ಅದಕ್ಕೆ ಸಹಮತ ವ್ಯಕ್ತಪಡಿಸಿದಾಗಾಯಿತು. ಅಲ್ಲಿಗೆ ವಿಜೇಂದ್ರ ಅವ್ರದ್ದು ದೂರು. ವಿಜೇಂದ್ರ ಹಾಗೂ ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ಅದೇನು ರಹಸ್ಯವಾಗಿ ಉಳಿದಿಲ್ಲ. ಈಗ ಪ್ರತಿಯೊಬ್ಬರು ಕೂಡ BJP ನಾಯಕರು ಓಪನ್ ಆಗಿ ಹೇಳ್ತಿದ್ದಾರೆ. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ನ ಪರಿಣಾಮವಾಗಿ ಈಗ ಶ್ರೀರಾಮುಲು ಅವ್ರನ್ನ ಮೊದಲು ಕಾಂಗ್ರೆಸ್ಗೆ ಕಳಿಸುವಂಥ ಪ್ರಯತ್ನ ಏನಾದರೂ ನಡೀತಾ ಇದೆಯಾ? ಅನುಮಾನಗಳಿವೆ. ನಡೀತಿರುವಂಥ ಬೆಳವಣಿಗೆಗಳು ನೋಡಿದ್ರೆ ಆ ಅನುಮಾನಕ್ಕೆ ಪುಷ್ಟಿ ದೊರಕ್ತಾ ಇದೆ. ಮುಂದೆ ವಿಜೇಂದ್ರ ಅವರು ಹೋಗ್ತಾರೆ ಏನೋ ಗೊತ್ತಿಲ್ಲ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ದೇ ಆದರೆ ವಿಜೇಂದ್ರ ಅವ್ರು ಏನು ಮಾಡ್ತಾರೆ ಇಲ್ಲಿದ್ದು? ಹೀಗಾಗಿ ಸಾಕಷ್ಟು ಪ್ರಶ್ನೆಗಳಿದೆ ಅವರ ರಾಜಕೀಯ ಭವಿಷ್ಯದ ಬಗ್ಗೆಯೂ ಕೂಡ. ಆದರೆ ಶ್ರೀರಾಮುಲು ಅವರಿಗೆ ಸೀಮಿತವಾಗಿ ನಾವು ನೋಡೋದಾದರೆ ಶ್ರೀರಾಮುಲು ಅವರಿಗೆ ಇಲ್ಲಿ ಬೇಸರ ಆಗಬೇಕು, ಹಾಗೂ ಇನ್ನೊಂದು ಕಡೆ ಅವರಿಗೆ ಪರ್ಯಾಯ ಆಯ್ಕೆ ಕಾಣಿಸ್ಬೇಕು, ಹಾಗೂ ಆ ಆಯ್ಕೆ ದ ಬೆಸ್ಟ್ ಅಂತ ಅನ್ನಿಸ್ಬೇಕು. ಆ ರೀತಿಯ ವರ್ಕ್ ಎರಡೂ ಕಡೆಯಿಂದಲೂ ಆಗ್ತಾ ಇದೆ. ಈ ಕಡೆ ಹೊರತಳ್ಳುವಂಥ ಕೆಲಸ ಆಗ್ತಾ ಇದೆ, ಆ ಕಡೆ ಒಳಗೆ ಕರೆದುಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆ. ಹೀಗಾದಾಗಲೇ ಅಲ್ವಾ ಪಕ್ಷಾಂತರಗಳಾಗೋದು. ಆ ರೀತಿಯ ಸಾಧ್ಯತೆಗಳು ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನಿಮ್ಮ ಪ್ರಕಾರ ಶ್ರೀರಾಮುಲು ಅವರಿಗೆ BJPಯಲ್ಲಿ ಬೇಸರ ಅಂತೂ ಆಗಿದೆ. ಆದರೆ ಈ ಬೇಸರದ ಹಿನ್ನೆಲೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ ಅವರಿಗೆ ದೊಡ್ಡ ಆಫರ್ನ ಕೊಟ್ಟದ್ದೇ ಆದರೆ, ಡಿ ಕೆ ಶಿವಕುಮಾರ್ ಅವರು ನಾನು CM ಆದರೆ ನಿಮ್ಮನ್ನು DCM ಮಾಡ್ತೀನಿ, ಸತೀಶ್ ಜಾರಕಿಹೊಳಿ ಅವ್ರನ್ನ ಹೊಡೆಯೋ ಸಲುವಾಗಿ ಆಗಿರ್ಬೋದು ಮಾಡ್ತೀನಿ ಅಂತ ಹೇಳಿದ್ರೆ ಆ ಆಫರ್ನ ಶ್ರೀರಾಮುಲು ಅವರು ಒಪ್ಕೋಬೇಕಾ? ಅಥವಾ ಇಲ್ಲ ಅದೇನಾದರೂ ಆಗಲಿ BJPಯಲ್ಲೇ ಇದ್ದೀನಿ, BJPಯಲ್ಲೇ ಇರ್ತೀನಿ, ಮುಂದೆ ಭವಿಷ್ಯವನ್ನು BJPಯಲ್ಲೇ ಕಂಡುಕೋತೀನಿ ಅಂತ ಹೇಳಿ ಶ್ರೀರಾಮುಲು ಅವರು BJPಯಲ್ಲೇ ಉಳಿಯಬೇಕಾ? ಹಾಗೂ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯುವಂಥ ತಂತ್ರ ವರ್ಕ್ ಆಗುತ್ತಾ? ಇದರಿಂದ ಸತೀಶ್ ಜಾರಕಿಹೊಳಿ ಅವರಿಗೆ ಡ್ಯಾಮೇಜ್ ಮಾಡಬಹುದಾ? ಟಕ್ಕರ್ ಕೊಡಬಹುದಾ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.